ಗೈಸ್, ದಿಸ್ ಈಸ್ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಮಕ್ಕಳು ಎಲ್ಲರೂ ಕೂಡ ಇನ್ನೂ ಎದ್ದಿರೋದಿಲ್ಲ. ಸೊ ಅವರೆಲ್ಲ ಎದ್ದ ಮೇಲೆ ಆಲ್ಮೋಸ್ಟ್ ಎದ್ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಟಿ ವಿ ನೋಡೋದಕ್ಕೆ ಕುತ್ಕೊಬಿಡ್ತಾರೆ. ಸೊ ಲೇಟಾಗಿ ಎದ್ದಿದ್ರು, 8:30 ಆಗಿತ್ತು ಎದ್ದಿದ್ರಿಂದ. ಸೊ ಹಾಗಾಗಿ ನಾನು ಕೂಡ ತಿಂಡಿ ಮಾಡೋದಕ್ಕೆ ಹೋಗೋದು ಕೂಡ ಲೇಟ್ ಆಯಿತು. ಏಕೆ ಅಂತ ಅಂದರೆ ಬೆಡ್ಗಳನ್ನೆಲ್ಲ ಕ್ಲೀನ್ ಮಾಡಿ, ಸೊ ನೈಟೆಲ್ಲ ಏನು ಮಾಡಿರ್ತಾರೆ, ಆಟದ ಸಾಮಾನುಗಳನ್ನೆಲ್ಲ ಹರಡ್ಕೊಂಡ್ಬಿಟ್ಟಿರ್ತಾರೆ ಮನೆ ತುಂಬ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ, ಏಕೆ ಅಂತಂದರೆ ಮನೆಗೆ ಯಾರಾದರೂ ಬಂದರೆ ಏನಪ್ಪ ಇದು 9 ಗಂಟೆ 10 ಗಂಟೆ ಆದರೂ ಕೂಡ ಇವರು ಇಷ್ಟು ಮನೆ ಕ್ಲೀನೇ ಮಾಡಿಲ್ಲ, ಕಸ ಹೊಡೆದಿಲ್ಲ ಅಂತ ಅಂದ್ಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಆನಂತರ ಕಸ ಹೊಡೆದು ನನ್ನ ಮಗ ಕೆಳಗಡೆ ನೆಲದಲ್ಲಿ ಹಾಸಿಗೆನ ಮಲಕ್ಕೊಂಡ್ಬಿಟ್ಟಿರ್ತಾನೆ ಶೆಕೆ ಅಂತ. ಸೊ ಹಾಗಾಗಿ ಆ ಬೆಡ್ನೂ ಕೂಡ ಕ್ಲೀನ್ ಮಾಡಿ ಅದನ್ನು ಕೂಡ ಅದರ ಜಾಗಕ್ಕೆ ಶಿಫ್ಟ್ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ರೂಮ್ಗಳಲ್ಲಿರುವಂತಹ ಬೆಡ್ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಎಲ್ಲನೂ ಕೂಡ ಆದಮೇಲೆ ಅಡುಗೆ ಮನೆಗೆ ಹೋಗಬೇಕಾಗುತ್ತೆ. ಸೊ ಅಡುಗೆ ಮನೆಗೆ ಹೋದರೆ ಆಲ್ಮೋಸ್ಟ್ ಇದ್ದಿದ್ದೆ ಬೆಳಗ್ಗೆ ಎದ್ದ ತಕ್ಷಣವೇ ಹಾಲು ಕಾಯಿಸುವುದು ಸಹಜ ಎಲ್ಲ ರೂಮಲ್ಲೂ ಕೂಡ. ಸೊ ಇವತ್ತು ಬೇಗ ಅಲ್ಲಿ ಆಲ್ರೆಡಿ ಏನಾಗಿತ್ತು ಅಂತ ಅಂದರೆ 8:30 ಆಗೋಗ್ಬಿಟ್ಟಿತ್ತು. ತಿಂಡಿ ಮಾಡೋದಕ್ಕೂ ಕೂಡ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕ್ವಿಕ್ಕಾಗಿ ದಾಲ್ ರೈಸ್ ಮಾಡೋಣ ಅಂತ ಕುಕ್ಕರ್ಗೆ 2 ಇಡಿ ಆಗೋವಷ್ಟು ಹೆಸರು ಬೇಳೆ, ಸ್ವಲ್ಪ ಬಟಾಣಿ, ಸ್ವಲ್ಪ ಕಡಲೆ ಬೀಜನ ಹಾಕ್ಬಿಟ್ಟು ನೀರನ್ನು ಕೂಡ ಹಾಕಿ ವಿಷಲನ್ನು ಕೂಗಿಸ್ಕೊಂಡೆ. ಇಲ್ಲಿ ನಾನು ಬಟಾಣಿಯನ್ನು ನೆನೆ ಹಾಕಿಲ್ಲ. ಸೊ ಹಾಗಾಗಿ 3 ವಿಷಲನ್ನು ಕೂಗಿಸಿದ್ದೀನಿ. ಆಲ್ಮೋಸ್ಟ್ ಅಷ್ಟರಲ್ಲಿ ಬೆಂದೋಗ್ಬಿಡುತ್ತೆ ಬಟಾಣಿ. ಆನಂತರ ನಾವು ಸೈಡಲ್ಲಿ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಟೊಮೊಟೊವನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೇನು ತರಕಾರಿ ಬೇಕಿದ್ರೂ ನೀವು ಮಿಕ್ಸ್ ಮಾಡ್ಕೋಬೋದು. ನಾನೇನು ಮಿಕ್ಸ್ ಮಾಡ್ಕೊಂಡಿಲ್ಲ, ಬರೀ ದಾಲ್ ರೈಸ್ ಮಾಡ್ತಿರೋದ್ರಿಂದ. ಬೆಂದಿರುವಂತಹ ಒಂದು ದಾಲನ್ನು ನಾನು ಸಪ್ರೇಟಾಗಿ ಇಟ್ಟು ಕುಕ್ಕರ್ಗೆ ಎಣ್ಣೆ 2 ಸ್ಪೂನ್ ಆಗೋಷ್ಟು ತುಪ್ಪ ಜೊತೆಗೆ ದ್ರಾಕ್ಷಿ, ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ಇದನ್ನು ಹಾಕೋಣ. ಇವಾಗ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಹಸಿರುಮೆಣಸಿನ್ಕಾಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆನಂತರ ಕಟ್ ಮಾಡ್ಕೊಂಡಿಟ್ಟಿರುವಂತಹ ಟೊಮೊಟೊವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ಏನು ಬೇಯಿಸ್ಕೊಂಡಿರ್ತೀವಿ ಅಲ್ವಾ ದಾಲು, ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಅಕ್ಕಿಯನ್ನು ಕೂಡ ಇಲ್ಲಿ ತೊಳೆದ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ 1 ಸ್ಪೂನ್ ಸಾಂಬಾರು ಪೌಡರು, ಚಿಟಿಕೆ ಅರಿಶಿನ, ಗರಂ ಮಸಾಲ 1 ಸ್ಪೂನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ನೋಡಿಕೊಂಡು, ನಾವು ಅಕ್ಕಿಯನ್ನು ಎಷ್ಟು ಹಾಕಿರ್ತೀವಿ ಅಷ್ಟು ನೀರನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಅಷ್ಟು ಹಾಕ್ಬಿಟ್ಟು ನಾವು ಒಂದು ವಿಷಲನ್ನು ಕೂಗಿಸ್ಕೋಬೇಕಾಗುತ್ತೆ. ಪಕ್ಕದಲ್ಲಿ ನಾನಿವಾಗ ಸ್ವಲ್ಪ ಮೊಸರು ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂತ ಅಂದರೆ ಮೊಸರಿಗೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ಅಷ್ಟೇ ಹಾಕಿರುವಂಥದ್ದು. ಸೌತೆಕಾಯಿ, ಟೊಮೊಟೊ ಏನೂ ಕೂಡ ಮಿಕ್ಸ್ ಮಾಡಿಲ್ಲ. ಸೊ ಒಂದು ವಿಷಲ್ ಆದಮೇಲೆ ನೋಡಿ ದಾಲ್ ರೈಸು ರೆಡಿಯಾಗಿ ಹೋಗ್ಬಿಡುತ್ತೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು. ಮಕ್ಕಳು ಲಂಚ್ ಬಾಕ್ಸ್ಗಾಗಿರ್ಬೋದು, ಆಫೀಸ್ಗೆ ಹೋಗೋರ್ಗಾಗಿರ್ಬೋದು, ಕ್ವಿಕ್ಕಾಗಿ ರೆಡಿ ಮಾಡಿಬಿಡ್ಬೋದು. ಏಕೆಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ತಲೆಗೆ ಬರೋದೇ ತಿಂಡಿ ಏನು ಮಾಡೋದು ಅಂತ. ಸೊ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಮ್ಮರ್ ಆಗಿರೋದ್ರಿಂದ ಬಾಡಿಗೂ ಕೂಡ ತುಂಬಾ ತಂಪು ಅಂತಲೇ ಹೇಳ್ಬೋದು. ವಾಶ್ ಮಾಡಿಟ್ಟಿರುವಂತಹ ಬಟ್ಟೆಗಳು ತುಂಬಾ ಇತ್ತು, ಅದನ್ನು ಕೂಡ ಫೋಲ್ಡ್ ಮಾಡ್ತಿದ್ದೆ. ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಿದ್ದ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್.